ಇನ್ನು ಬಿಜೆಪಿ ನಾಯಕರು ಒಬ್ಬರಾದ್ಮೇಲೆ ಒಬ್ಬರಂತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾನೆ ಇದ್ದಾರೆ. ನಾವು ಕೇಳದೇ ಇದ್ದಿದ್ರೆ ಗ್ಯಾರಂಟಿ ಹಣವನ್ನ ನುಂಗೇ ಬಿಡ್ತಾ ಇದ್ರು ಅಂತ ಹೇಳಿ ಸುವರ್ಣಸೌಧದಲ್ಲಿ ಪರಿಷತ್ ಸದಸ್ಯ ಸಿಟಿ ರವಿ ಅವರು ಕೂಡ ಮಾತನಾಡಿದ್ದಾರೆ. 5,000 ಕೋಟಿ ಹಣದ ಬಗ್ಗೆ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ ರಾಜ್ಯ ಸರ್ಕಾರ ಕೂಡ ಟೈಮ್ಗೆ ಹಣ ಹಾಕ್ಲಿ, ಇಲ್ಲ ನಮಗ್ ಕೊಡಲು ಆಗಲ್ಲ ಅಂತ ಶರಣಾಗತಿ ಆಗ್ಲಿ, ಸರೆಂಡರ್ ಆಗ್ಬಿಡ್ಲಿ ಅಂತ ಹೇಳಿದ್ದಾರೆ ಸಿಟಿ ರವಿ. ಶಕ್ತಿ ಯೋಜನೆಗೆ ಕಾಲಕ್ಕೆ ನಿಗಮಗಳಿಗೆ ಹಣ ಕೊಡದೇ ಇದ್ದರೆ ಬಸ್ಸು ಕೆಟ್ಟು ನಿಲ್ಲದೆ ಇನ್ನೇನಾಗ್ತವೆ, ಅವರಿಗೆ ಹೊಸ ಟೈರ್ ಹಾಕಕ್ಕೆ ದುಡ್ಡಿಲ್ಲ, ಯಾವುದೇ ಸ್ಪೇರ್ ಪಾರ್ಟ್ಸ್ ಖರೀದಿ ಮಾಡೋಕ್ಕೆ ಹಣ ಇಲ್ಲ, ಆ ಸಾರಿಗೆ ನಿಗಮದ ನೌಕರರಿಗೆ ಕಾಲಕ್ಕೆ ಸಂಬಳ ಕೊಡೋಕ್ಕೂ ಆಗದೇ ಇರೋ ಪರಿಸ್ಥಿತಿ ಇದೆ. ಬಸ್ ತಳ್ಳದೆ ಇನ್ನೇನು ಮಾಡಬೇಕು, ಬಸ್ಸು ಮಧ್ಯದಲ್ಲಿ ಕೆಟ್ಟು ನಿಲ್ಲೋದು, ಅದ್ರ ಜೊತೆಗೆ ಬಸ್ ರೂಟೇ ಕ್ಯಾನ್ಸಲ್ಲು. ಈ ಅವ್ಯವಸ್ಥೆಯನ್ನು ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಕಾಲಕ್ಕೆ ತಿಂಗಳು ಕೊಡಲಿ ಅಪ್ಪ ದುಡ್ಡು. ಸರ್ಕಾರದಿಂದ ಕೊಡುತ್ತಾನೆ, ಮನೆಯಿಂದ ಕೊಡೋದಾದರೆ ಅಯ್ಯೋ ಮನೆಯಿಂದ ತಂದು ಕೊಡಬೇಕು, ಮಕ್ಕಳಿಗೆ ಏನು ಮಾಡೋದು, ಮೊಮ್ಮಕ್ಕಳಿಗೆ ಏನು ಮಾಡೋದು ಅಂತ ಯೋಚನೆ ಮಾಡಬೇಕು. ಇದೇನಿಲ್ವಲ್ಲ, ಈಗ ಸರ್ಕಾರದ ಹಣ ಅಲ್ಲ, ತಿಂಗಳು ಕೊಡಲಿ. ಏನು ಲೆಕ್ಕ ಕದಿಯೋಕ್ಕೋಸ್ಕರನೇ ಮನ್ಸಿಗೆ ಬಂದಾಗ 3 ತಿಂಗಳಿಗೆ ಒಂದ್ಸರಿ 4 ತಿಂಗಳಿಗೆ ಒಂದ್ಸರಿ ಹಬ್ಬ ಬಂದಾಗ ಹುಣ್ಣಿಮೆ ಬಂದಾಗ ಇವುಗಳು ಕೊಡಬೇಕಾ? ಹಾಗಾಗಿ ಆ ಕಾಲಕ್ಕೆ ಕೊಡೋ ಕೆಲಸ ಮಾಡಲಿ. ಇಲ್ಲದೇ ಇದ್ದರೆ ಶರಣಾಗತಿ, ನಮ್ಮ ಕೈಲಿ ಆಗಲ್ಲ, ನಾವು ಏನೋ ಅಂದ್ಕೊಂಬಿಟ್ಟಿದ್ವಿ, ನಮಗೆ ಕೊಡೋಕ್ಕಾಗಲ್ಲ, ನಡ್ಸೋಕ್ಕಾಗಲ್ಲ ಅಂತ ಹೇಳಿ. ಇನ್ನು ಸರ್ಕಾರದ ಹಣ ಎಲ್ಲಿ ಹೋಯ್ತು ಎನ್ನುವ ಬಿಜೆಪಿಗರ ಪ್ರಶ್ನೆಗೆ ಸಚಿವ ಭೈರತಿ ಸುರೇಶ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಸರ್ಕಾರದ ಹಣ ಎಲ್ಲೂ ಕೂಡ ಹೋಗಿಲ್ಲ ಎಂದಿದ್ದಾರೆ ಭೈರತಿ ಸುರೇಶ್. 5,000 ಕೋಟಿ ಖಜಾನೆಯಲ್ಲೇ ಇರುತ್ತೆ. ಬಿಜೆಪಿಯವರಿಗೆ ಯಾವಾಗಲೂ ಅನುಮಾನ, ಸುಳ್ಳು ಹೇಳೋದಕ್ಕೆ ವಿಪಕ್ಷ ಇರೋದು. ಸಂಬಂಧಪಟ್ಟ ಸಚಿವರು ಅದಕ್ಕೆ ಉತ್ತರವನ್ನ ಕೊಡ್ತಾರೆ ಎಂದಿದ್ದಾರೆ ಭೈರತಿ ಸುರೇಶ್. 1,000 ಕೋಟಿ ಎಲ್ಲಿ ಹೋಯ್ತು ಅನ್ನೋದೇ ಪ್ರಶ್ನೆ ಸರ್. ಈಗ ಹೇಳ್ತಾರೆ ಅವರೇನೆ, ಸಂಬಂಧಪಟ್ಟ ಇಲಾಖೆ ಮಂತ್ರಿ ಇರ್ತಾರೆ, ಎಲ್ಲೂ ಹೋಗಿಲ್ಲ, ಸರ್ಕಾರದಲ್ಲಿ ಖಜಾನೆಯಲ್ಲಿ ಇರ್ತದೆ, ಎಲ್ಲೂ ಹೋಗಿರ್ತದೆ ದುಡ್ಡು. ತಪ್ಪು ಮಾಹಿತಿ ಏನಾದರೂ ಕೊಟ್ಟಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದರೆ ಸರಿಯಾದ ಮಾಹಿತಿ ಕೊಡ್ತಾರೆ. ಸರ್ಕಾರದ ಹಣ ಹಂಗೆಲ್ಲ ಡೈರೆಕ್ಟಾಗಿ ಹೋಗೋಕ್ಕೆ ಚಾನ್ಸಸ್ ಇಲ್ಲ. ಅವ್ರು ಏನೋ ವ್ಯಕ್ತಪಡ್ಕೊಂಡು ಬಿಜೆಪಿಯವ್ರು ಯಾವಾಗ ಅನುಮಾನ ಪಡತ್ತಾನೆ, 6 ವರ್ಷಕ್ಕೆ ಹೇಳೋರಲ್ಲ, ಸುಳ್ಳು ಹೇಳೋಕ್ಕೆ ವಿರೋಧ ಪಕ್ಷ ಇರೋದು ಅಂತ ಹೇಳಿ ಸದನದಲ್ಲಿ 10 ಸರಿ ಎಲ್ಲರೂ ಹೇಳಿದ್ರು. ಆ ಥರ ಹೇಳೋವಂಥ ಆರೋಪಗಳಿಗೇನು ಉತ್ತರ ಹೇಳೋಕ್ಕಾಗ್ತದೆ. 1,000 ಕೋಟಿ ಎಲ್ಲಿ